ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಹಿರಿಯರಿಗೆ ಹಾಗೂ ಸಹೋದರರಿಗೆ ಪತ್ರಕರ್ತರ ಹಬ್ಬದ ಒಂದು ದಿನದ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಇವತ್ತು ಪತ್ರಿಕಾರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. 4ನೇ ಆಧಾರ ಸ್ತಂಭ ಅಂತ ಹೇಳಿದ್ರು ನಾವು ಯಾವಾಗಲೂ ಕೂಡ ಹೇಳ್ತೀವಿ. ಹೀಗಾಗಿ ಈ ತಮ್ಮ ಒಂದು ಏನು ಕಾರ್ಯ ಇದೆ, ಇವತ್ತು ಅನೇಕ ಸಂದರ್ಭದಲ್ಲಿ ಅದು ನಮಗೆ ಒಪ್ಪಿಗೆ ಆಗದಿದ್ದರೂ ಕೂಡ ಇವತ್ತಿನ ದಿವಸ ಪ್ರಭಾವದಲ್ಲಿ ಜನರ ಸಮಸ್ಯೆಗಳಿಗೆ ಮತ್ತು ದೇಶದ ಒಂದು ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಪತ್ರಿಕಾ ರಂಗದವರು ತಾವು ಕೆಲಸವನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನ ಕೊಡ್ತೇನೆ. SIR ಈಗ ಅನೇಕ ವಿರೋಧಗಳ ಮಧ್ಯೆ ಕೂಡ ಈಗ ಪ್ರಾರಂಭ ಆಗಿದೆ. ನೀವು ಕೂಡ ಇವತ್ತೇನು ಬರ್ಸಿದ್ದೀರಿ ಸರಿ? ಅದೇ ಇವತ್ತು ನಾನು ಬಂದು ನನಗೆ SIRಕ್ಕೆ ನಂದು ಇದನ್ನು ತಗೊಂಡಿದ್ದಾರೆ. ನಮ್ಮ ಧರ್ಮಪತ್ನಿದು ಕೂಡ ಇವತ್ತು ನಾನೇನು ಮಾಡಿದ್ದೀನಿ. ಮಕ್ಕಳು ನಾಳೆ ಬರ್ತಾ ಇದ್ದಾರೆ, ಅವರು ತಗೋತಾ ಇದ್ದಾರೆ. ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ದಿವಸ ಕೆಲಸಕ್ಕೆ ಇವತ್ತು ದಿವಸ ಹೋಗಿರ್ತಾರೆ. ನೀರಾವರಿ ಆದಮೇಲೆ ಕಡಿಮೆ ಆಗಿದೆ. ಅದಾಗಿನೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತಿನ ದಿವಸ ಹಕ್ಕುಗಳನ್ನ ನೀವು ಕಡಿತಂಬಿಟ್ರೆ ಅದು ಅನ್ಯಾಯ ಎಸೆದಂಗೆ ಆಗ್ತದೆ. ಹಾಗಾಗಿ ಒಬ್ಬ ಪ್ರಜೆ ಇವತ್ತಿನ ದಿವಸ ಇದರಿಂದ ನ್ಯಾಯಯುತವಾದಂಥದ್ದು. ಎಲ್ಲೋ ಬಾಂಗ್ಲಾದೇಶಿಗಳು ಅವು ಇವು ಎಲ್ಲ ಹೋಗಿದೆ, ಅದ್ರ ಬಗ್ಗೆ ನಾವು ತಕರಾರು ಮಾಡಲ್ಲ. ಆದರೆ ಭಾರತದ ಪ್ರಜೆಗಳೇನಿರ್ತವೆ ಇವತ್ತು ನ್ಯಾಯಯುತವಾದಂಥ ಜನಸಾಮಾನ್ಯರು, ಬಡವರು, ಯಾವುದೇ ಜಾತಿಗೆ ಸೇರಿದಂಥವರಾಗಲಿ ಅವ್ರನ್ನ ಹೊರಗುಡಿಸುವಂಥದ್ದು ಆಗಬಾರ್ದು. ಅವ್ರಿಗೆ ಹಕ್ಕು ಉಳಿಬೇಕು. ಮತ್ತು ಯಾರು ಇನ್ನೂ ನ್ಯಾಯಯುತವಾಗಿದ್ದಂಥವ್ರು ಯಾರು ಹೊರಗಡೆ ಉಳಿದಿದ್ದಾರೆ, ಅವರು ಮತದಾನ ಮಾಡಿಲ್ಲ, ಅವತ್ತು ವಿಶೇಷವಾಗಿ 18 ವರ್ಷದ ಯುವಕರು ಅನೇಕ ಮತದಾನ ಇದು ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳೋಂಥದ್ದು ಕೂಡ ಎರಡೂ ಕೂಡ ಆಗಬೇಕು. ಆದರೆ ಇದನ್ನು ಡಿಲೀಟ್ ಮಾಡಿ ರಾಜಕೀಯ ಉದ್ದೇಶದಿಂದ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು, ಬೇಳೆಯನ್ನು ಬೆಳೆಸ್ಕೊಳ್ಳೋಕೆ ಮಾಡುವಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಾಗಿದೆ. ಇವತ್ತು ಉತ್ತರ ಪ್ರದೇಶವು, ವೆಸ್ಟ್ ಬೆಂಗಾಲು, ಬೇರೆ ದಿವಸ ಆಗಿದೆ. ನಮ್ಮ ರಾಜ್ಯದಲ್ಲಿ ಅದನ್ನು ಆಗಬಾರ್ದು. ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷನೂ ಕೂಡ ಇವತ್ತು ದಿವಸ ನಾವು ಅದನ್ನು ಮಾಡ್ತಾಯಿದ್ದೀವಿ. ಆ ದಿಶೆಯಲ್ಲಿ ನೀವು ಕೂಡ ಜನರನ್ನ SIR ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ದಿವಸ ಮಾಧ್ಯಮದವರು ತಾವು ಕೂಡ, ನಿಮ್ಮದು ಭಾಳ ದೊಡ್ಡ ಪಾತ್ರ ಇದೆ, ತಾವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಕೇಳಿ ವಿನಂತಿಸ್ತೇನೆ. ಥ್ಯಾಂಕ್ ಯು. SIR ಏನು ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡೋದಲ್ಲೇ ಒಬ್ಬೊಬ್ಬರು 2 ಡೋಸ್ ತೊಗೊಂಡಿದ್ರೆ, ಕೆಲವೊಬ್ಬರು ಡೆತ್ ಆಗಿದ್ರು ಕೂಡ ಮಾಡಿಲ್ಲ. ಈ ರೀತಿ ನಿಜವಾಗಿರ್ತದೆ ನೋಡಿ. ನಿಜವಾಗಿ ಕಾಂಗ್ರೆಸ್ ಸುಮ್ಮನೆ ವಿರೋಧ ಮಾಡ್ತಾ ಇದೆ ಅಂತ ಹಾಗೆ. ಈಗ ನೋಡಿ, 2 ಥರ ಇದೆ ಅಲ್ಲಿ. ಒಂದು, ಯಾರು ಮತ ಹೊಂದಿರ್ತಾರೆ ಅವ್ರ ಪ್ರಶ್ನೆ ಬರೋದಲ್ಲ. ಯಾರೋ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ, ಅಂಥವ್ರ ಪ್ರಶ್ನೆ ಬರೋಲ್ಲ. ಮದುವೆ ಆಗಿ ಒಳಗಡೆನೂ ಬಂದವರು ಇರ್ತಾರೆ. ಸೊ ಹೀಗೆಲ್ಲನೂ ಕೂಡ ಇದ್ದಾವೆ. ಅದನ್ನು ನಾವು ಹೇಳೋಂಗಿಲ್ಲ. ಅಥವಾ ಯಾರು 2 ಕಡೆ ಇರ್ತಾರೆ, ಇವತ್ತು ಬೇರೆ ರಾಜ್ಯದಲ್ಲಿ ಅಲ್ಲಿನ ಮಾಡ್ಕೊಂಡಿರ್ತಾರೆ, ಇಲ್ಲಿನ ಮಾಡ್ಕೊಂಡಿರ್ತಾರೆ. ಅಂಥವು ಡುಪ್ಲಿಕೇಶನ್ ಒಂದು ಕಡೆ ಅವ್ರು ಉಳಿಬೇಕು. ಇದೆಲ್ಲ ಪಾರದರ್ಶಕವಾಗಿ ಆಗಲಿ. ಆದರೆ ನೋಡಿದಿರಿ ವೆಸ್ಟ್ ಬೆಂಗಾಲ್ನಲ್ಲಿ ಇವರು ಎಷ್ಟು ಸೀಟ್ಗಳನ್ನ ಗೆದ್ದಿದ್ದಾರೆ, ಎಷ್ಟು ಮಾರ್ಜಿನಲ್ಲಿ ಇದ್ದಾರೆ ಅಂದರೆ ಅದೆಲ್ಲ ತೋರಿಸ್ತದೆ. ಕೆಲವೊಂದು ಕಡೆ ಎಲ್ಲ ಇಲೆಕ್ಷನ್ ಆದ ನಂತರ, ಎಲ್ಲೆಲ್ಲಿ SIR ಆದ ನಂತರ ಅಂದರೆ ಅಲ್ಲಿ BJP ಅಧಿಕಾರಕ್ಕೆ ಬಂದಿದೆ. ನೆಕ್ಸ್ಟ್ ಟೈಮ್ ಕೂಡ 2028ಕ್ಕೆ ಇಲ್ಲಿನೂ ಈ ರೀತಿ ಮಾಡ್ತಾರೋ ಆತಂಕ. 2028ರಲ್ಲಿ ನೀವು ಬರೆದಿಟ್ಕೊಂಬೇಡಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈಗ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIRನ ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ. ನಿಮ್ಮ ಹಕ್ಕನ್ನು ನೀವು ಇದು ಮಾಡೋಕ್ಕಾಗ್ತದ? ಯಾರೇ ಇರಲಿ, ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂಥವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರೂ ರಕ್ಷಣೆ ಮಾಡುವಂಥದ್ದು. ಮತ್ತು ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದೊಂದು ಹೊಸದು ಕೇಳ್ತೀನಿ. ಎಲ್ಲ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ, ಆಧಾರ್ ಮಾಡಿದ್ದೀರಾ, ಆಧಾರ್ಗೆ ಮಾನ್ಯತೆ ಇಲ್ಲ ಅಂದರೆ ಯಾವ ರೀತಿ ತೊಂದರೆ ಕೊಡಬೇಕಾ? ಬರೀ ವೋಟರ್ ID ಅಂತ ಅದು ಅವ್ರ ಉದ್ದೇಶನ. ಆಯ್ತು ಬಿಡಿ, ಬಡವರಿಗೆ ಪಾಸ್ಪೋರ್ಟ್ ಇರೋಂಗಿಲ್ಲ, ಶ್ರೀಮಂತರಿಗೆ ಇರ್ತಾವೆ. ಯಾರು ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತು ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತು ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದ್ರೆ ಏನು ಹೇಳ್ಬೇಕು ನಮಗೆ? ಅಲ್ಲ, ಇದಕ್ಕೆ ಇದೇ ಆತಂಕ ಏನೋ ಕಾಣ್ತಾ ಇದೆ. ಮತ್ತೆ ಅದು ಯಾವುದು ನಮ್ಮ ಆತಂಕ ಅಲ್ಲ. ನಮ್ಮ ಇದು ಪ್ರಶ್ನೆ, ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲಲ್ಲಿ 80 ಸೀಟುಗಳು ಇವರು ಆ ಮಾರ್ಜಿನ್ನಲ್ಲಿ ಇವರು SIRದಾಗ ಏನು ಓಟ್ ಕಟ್ ಮಾಡೋರು ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ಲಿಕ್ಕೆ ಬಿಡೋದಲ್ಲ. ಥ್ಯಾಂಕ್ ಯು.